ಸರ್ಸ್ ಎಂಡ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದ ವಿಷಯ ಪಾಸ್ಟ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಪ್ರಶ್ನೆಯನ್ನು ಅಂದರೆ ನೆಗೆಟಿವ್ ಪ್ರಶ್ನೆಗಳನ್ನು ಹೇಗೆ ಮಾಡೋದು ಅಂತ ಚರ್ಚೆ ಮಾಡೋದು. ನಾವು ಇಂಥ ವಾಕ್ಯಗಳನ್ನು ಕನ್ನಡದಲ್ಲಿ ಹೆಂಗೆ ಬರೀತೀವಿ ಅದು ಗೊತ್ತಾದರೆ ನಮಗೆ ಸರಳವಾಗಿ ಇಂಗ್ಲೀಷ್ನಲ್ಲಿ ಹೋಗ್ಲಿಕ್ಕೆ ಒಂದು ದಾರಿ ಸಿಗುತ್ತೆ. ಅದಕ್ಕೆ ನಾವು ಇಂಥ ವಾಕ್ಯಗಳನ್ನು ಯಾವ ರೀತಿ ಕನ್ನಡದಲ್ಲಿ ಬಳಸ್ತೀವಿ, ನಮಗೆ ಕನ್ನಡ ಮುಖ್ಯ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕನ್ನಡದ ಮೂಲಕನೇ ನಾವು ಇಂಗ್ಲೀಷ್ನ ಕಲಿಯೋದು ಬಹಳ ಸುಲಭ ಅಂತೇಳಿ. ಯಾಕಂದರೆ ಯಾರಿಗೆ ಮಾತೃಭಾಷೆ ಆಧಾರವಾಗಿದೆಯೋ ಅವರಿಗೆ ಬೇರೆ ಭಾಷೆಗಳು ಆ ಮಾತೃಭಾಷೆ ಮೂಲಕ ಸರಳವಾಗಿ ಅವರು ಕಲಿತಾರೆ ಮತ್ತು ಅವುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮ ಈ ಪ್ರಸ್ತುತ ಚರ್ಚೆಯಲ್ಲಿ ಪಾಸ್ಟ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ವಾಕ್ಯಗಳನ್ನು ನಾವು ಕನ್ನಡದಲ್ಲಿ ಹೆಂಗೆ ಬಳಸ್ತೀವಿ, ಕನ್ನಡ ನೋಡ್ಕೊಳ್ಳೋದು ಬಹಳ ಮುಖ್ಯ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮಾತೃಭಾಷೆಯಾದ ಕನ್ನಡ ನಮ್ಮ ವ್ಯಕ್ತಿತ್ವದ ಅಭಿವ್ಯಕ್ತಿ, ನಮ್ಮ ವಿಚಾರಗಳ ಅಭಿವ್ಯಕ್ತಿ, ನಮ್ಮ ಅನಿಸಿಕೆಗಳ ಅಭಿವ್ಯಕ್ತಿ ಆಗಿರೋದ್ರಿಂದ ಆ ವಾಕ್ಯಗಳು ನಮಗೆ ಚೆನ್ನಾಗಿ ಅರ್ಥ ಆಗ್ತವೆ. ನಾವು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅನ್ನೋದು ನಮಗೆ ಖಾತ್ರಿ ಇರುತ್ತೆ, ಮನವರಿಕೆ ಆಗಿರುತ್ತೆ. ಅವುಗಳನ್ನ ನಾವು ಇಂಗ್ಲೀಷ್ನಲ್ಲಿ ಅವರ ಸೂತ್ರಗಳಿಗೆ ಅನುಗುಣವಾಗಿ ಹೇಳಿದಾಗ ನನ್ನ ಕನ್ನಡ ವಾಕ್ಯದಲ್ಲಿನ ವಿಚಾರಗಳೆಲ್ಲವೂ ಇಂಗ್ಲಿಷ್ ವಾಕ್ಯದಲ್ಲಿ ನಾನು ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಉದಾಹರಣೆಗೆ ನಾನು ಸಾಕಷ್ಟು ಕೊಡ್ತಾ ಬಂದಿದ್ದೀನಿ. ಅವನು ನಿನ್ನೆ ನನಗೆ ಒಂದು ಪತ್ರವನ್ನು ಕೊಟ್ಟನು ಅನ್ಬೇಕಾಗಿದೆಯೋ, ಅವನು ನಿನ್ನೆ ನನಗೆ ಒಂದು ಪತ್ರವನ್ನು ಕೊಟ್ಟಿದ್ದನು ಅನ್ಬೇಕಾಗಿದೆಯೋ ಅಂತಿರೋ, ಏನು ಹೇಳ್ಬೇಕನ್ನಿಸುತ್ತೋ ಅದನ್ನೆಲ್ಲ ನಮ್ಮ ಕನ್ನಡದಾಗ ನಾವು ಮಾನಸಿಕವಾಗಿ ಅಥವಾ ಬರಹದ ರೂಪದಲ್ಲಿ ಸಿದ್ಧಪಡಿಸ್ಕೊಂಡಿರ್ಬೇಕು. ನಂತರ ಈ ಕನ್ನಡ ವಾಕ್ಯಗಳನ್ನು ನಾವು ಇಂಗ್ಲಿಷ್ ಹೋಗೋಕ್ಕಿಂತ ಮುಂಚೆ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಗೊತ್ತಿರಬೇಕು. ಯಾಕಂದ್ರೆ ನಾವು ಕನ್ನಡ ವಾಕ್ಯಗಳನ್ನು ಆ ವಾಕ್ಯದಲ್ಲಿ ಪದಗಳನ್ನ ಎಲ್ಲಿ ಬೇಕಾದ್ರೂ ಇಟ್ಕೊಳ್ಬಹುದು, ಅದನ್ನ ಇಡಿಯಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಇಂಗ್ಲಿಷ್ನಲ್ಲಿ ವಾಕ್ಯ ರಚನೆಯಲ್ಲಿ ಬಳಸುವಂತ ಪದಗಳನ್ನ ಫಿಕ್ಸ್ ಆಗಿದ್ದಾವೆ. ಮೊದಲಿಗೆ ಸಬ್ಜೆಕ್ಟ್ ಬರಬೇಕು, ಆನಂತರ ವರ್ಬ್, ಆನಂತರ ಆಬ್ಜೆಕ್ಟ್. ಅದಕ್ಕೆ ಅವನು ನಿನ್ನೆ ಸಾಯಂಕಾಲ ನನಗೆ ಒಂದು ಪತ್ರವನ್ನು ಕೊಟ್ಟನು, ಇದು ಕ್ರಾಂತಿ ಕನ್ನಡ. ನಾವು ಇದನ್ನ ಹಿಂದೂ ಮುಂದೆ ಮಾಡ್ಬೋದು. ನಿನ್ನೆ ಸಾಯಂಕಾಲ ಒಂದು ಪತ್ರ ಕೊಟ್ಟ ನನಗ ಅವ, ಇನ್ನೂ ಅನ್ಬೋದು ಕೊಟ್ಟ ನನಗೊಂದು ಪತ್ರ ನಿನ್ನೆ ಸಾಯಂಕಾಲ ಅವ, ಹಿಂಗೂ ಅನ್ಬೋದು. ನಾವು ಎಂಥ ಕನ್ನಡ ಮಾತಾಡಿದ್ರು ಕೂಡ, ಗ್ರಾಂಥಿಕ ಕನ್ನಡ ಮಾತಾಡಿದ್ರು ಕೂಡ ಅದರಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಕಂಡುಹಿಡ್ಕೋಬೇಕು. ಇನ್ನ ವರ್ಬ್ ಎರಡು ರೀತಿಯಿಂದ ಬರುತ್ತೆ. ಒಂದು ಹೆಲ್ಪಿಂಗ್ ವರ್ಬ್ ರೂಪದಲ್ಲಿ ಬರ್ಬೋದು, ಅಥವಾ ಇನ್ನೊಂದು ಕ್ರಿಯೆ ರೂಪದಲ್ಲಿ ಬರಬಹುದು. ನಾನು ಅವನಿಗೆ ಒಂದು ಪತ್ರವನ್ನು ಕೊಟ್ಟೆನು, ಇಲ್ಲಿ ಕೊಟ್ಟೆನು ವರ್ಬ್. ಎಂತ ವರ್ಬ್ ಅಂದ್ರೆ ಇದು ಮೇನ್ ವರ್ಬ್ ಅಂತೀವಿ. ಯಾಕಂದ್ರೆ ಕೊಡೋದು ಒಂದು ಕ್ರಿಯೆ, ಅದಕ್ಕೆ ನಾವು ಮೇನ್ ವರ್ಬ್ ಅಂತೀವಿ. ಅದೇ ನೋಡ್ರಿ, ಅವನು ನಿನ್ನೆ ಸಾಯಂಕಾಲ ಬೆಂಗಳೂರಿನಲ್ಲಿ ಇದ್ದನು, ಇಲ್ಲಿ ಇದ್ದನು ವರ್ಬ್. ಏನು ಮಾಡ್ತಾ ಇದ್ದನು, ಕ್ರಿಯೆ ಇಲ್ಲ. ಅಲ್ಲಿ ಏನು ಮಾಡಿದ್ದನು ಇಲ್ಲ. ಎಲ್ಲಿ ಇದ್ದ ಇರುವಿಕೆನಷ್ಟೇ ಹೇಳ್ತಾ ಇದೆ. ಈ ರೀತಿ ಇರುವಿಕೆಯನ್ನು ಹೇಳ್ತಾ ಇರೋದಕ್ಕೆ ನಾವು ಪಾಸ್ಟ್ ಟೆನ್ಸ್ ಅಂತೀವಿ, ಅಥವಾ ಅದಕ್ಕೆ ಸ್ಥಿತಿ ಅಂತೀವಿ. ಈ ರೀತಿ ನಮ್ಮ ಕನ್ನಡ ವಾಕ್ಯದಲ್ಲಿ ಈ ವರ್ಬ್ ಕಂಡುಹಿಡಿಯೋದು ಬಹಳ ಮುಖ್ಯ. ವರ್ಬ್ ಹೆಲ್ಪಿಂಗ್ ವರ್ಬ್ ರೂಪದಲ್ಲಿ ಬಂದಿದೆಯೋ ಅಥವಾ ಮೇನ್ ವರ್ಬ್ ರೂಪದಲ್ಲಿ ಬಂದಿದೆಯೋ ಪಕ್ಕ ಗೊತ್ತಾಗುತ್ತೆ. ಇಂಥ ವಾಕ್ಯಗಳನ್ನ ನಾವು ವರ್ಬನ ನಿರ್ಧಾರ ಮಾಡಲಿಕ್ಕೆ, ಏನನ್ನ ಕಾಲವನ್ನ ನಿರ್ಧಾರ ಮಾಡಲಿಕ್ಕೆ ಬಳಸ್ಕೋಬೇಕು. ಆಮೇಲೆ ಈಗ ನೋಡೋಣ, ನಮಗೆ ಮೇನ್ ವರ್ಬ್ ಸಿಕ್ಕ ನಂತರ ಅದು ಕಾಲವನ್ನು ನಿರ್ಧಾರ ಮಾಡುತ್ತೆ. ಆ ನಿರ್ಧಾರಿತ ಕಾಲದ ಅನುಗುಣವಾಗಿ ಸೂತ್ರಕ್ಕನುಗುಣವಾಗಿ ವಾಕ್ಯ ರಚನೆಗಳು. ಈಗ ನೋಡೋಣ, ನಾನು ಪಾಸ್ಟ್ ಟೆನ್ಸ್ ಅಂತ ಹೇಳ್ತಾ ಇದ್ದೇನೆ. ನಾವು ಇದಕ್ಕೆ ಹಿಂದಿನ ಸ್ಥಿತಿ ಅಂತೀವಿ. ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನು. ಅವನು ಒಬ್ಬ ಸೈನಿಕ ಇದ್ದನು. ಯಾವಾಗ? ನಿನ್ನೆ, ಮೊನ್ನೆ, ಹೋದ ವರ್ಷ, ಹಿಂದಕ್ಕ, 2 ವರ್ಷದಿಂದ, 10 ವರ್ಷದಿಂದ, ಹಿಂದೆ ಅನ್ನೋ ಅರ್ಥ ಇದ್ರೆ ಅದಕ್ಕೆ ಸ್ಥಿತಿ, ಅದಕ್ಕೆ ನಾವು ಪಾಸ್ಟ್ ಟೆನ್ಸ್. ಇಲ್ಲಿ ವಾಕ್ಯ ರಚನೆಗಳು ಹೆಂಗಿರ್ತವೆ? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನೌನ್, ಅಥವಾ ಈ ಹೆಲ್ಪಿಂಗ್ ವರ್ಬ್ ನಂತರ ಅವನು ಏನಿದ್ದನು ಅಂತ ಹೇಳ್ಬೇಕಾದಾಗ ನಾವು ನೌನ್ ತೊಗೊಳ್ತೀವಿ. ಹೇಗಿದ್ದನು ಅಂತ ಹೇಳಿಕೆ ಅಡ್ಜೆಕ್ಟಿವ್ ತೊಗೊಳ್ತೀವಿ. ಎಂತ ವ್ಯಕ್ತಿ ಇದ್ದ ಅಂತ ಹೇಳಿಕೆ ಅಡ್ಜೆಕ್ಟಿವ್ ನೌನ್, ಅಥವಾ ಯಾರಿಗೆ ಸಂಬಂಧಪಟ್ಟಿದ್ದನು ಅನ್ನಲಿಕ್ಕೆ ಪೊಸಿಟಿವ್ ಅಡ್ಜೆಕ್ಟಿವ್ ನೌನ್, ಮತ್ತು ಎಡ್ವರ್ಬ್ ಎಲ್ಲಿ ಇದ್ದ ಅಂತ ಹೇಳಿಕೆ, ಯಾವ ಸ್ಥಳದಲ್ಲಿ ಇದ್ದ ಅಂತ ಹೇಳಿಕೆ ಪ್ರಿಪೋಷನ್. ಇದು ನಾನು ಬಿಡಿಯಾಗಿ ಮತ್ತು ಇಡಿಯಾಗಿ ವಿಸ್ತಾರವಾಗಿ ನಾನು ಅದು ಒಂದೇ ಪಾಸ್ಟ್ ಟೆನ್ಸ್ ನಲ್ಲಿ ವಿಡಿಯೋ ಮಾಡಿದ್ದೀನಿ, ತಾವು ದಯವಿಟ್ಟು ಅದನ್ನು ತಿಳ್ಕೊಳ್ಬಹುದು. ಇಲ್ಲಿ ವಾಕ್ಯ ರಚನೆಗೆ ನಾವು ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಎರಡು, ಒಂದು ವಾಸ್, ಇನ್ನೊಂದು ವರ್ಬ್. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ವಾಸ್, ಪ್ಲೂರಲ್ ಇದ್ರೆ ವರ್ಬ್. ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್. Ravi was, Suma was, my friend was, my brother was, your sister was, that girl was. ಸಿಂಗ್ಯುಲರ್ ಇದ್ದಾಗ was ಮತ್ತು ಪ್ಲೂರಲ್ ಇದ್ದಾಗ was. ಅದನ್ನೇ ನಾವು ಒಂದು ವಾಕ್ಯ ಕನ್ನಡದಲ್ಲಿ ಮಾಡೋಣ. ಅವನು ಒಬ್ಬ ಸೈನಿಕ ಇದ್ದನು.
ಇದ್ದನು ಹೆಲ್ಪಿಂಗ್ ವರ್ಬ್, ಅವನು ಸಬ್ಜೆಕ್ಟ್, ಏನಿದ್ದನು ಸೈನಿಕ, ಅದಕ್ಕೆ ಏನಂತೀವಿ ನಾವು ಅಂತೀವಿ ಹಿ ವಾಸ್ ಅ ಸೋಲ್ಜರ್. ಅವಳು ಸಂತೋಷವಾಗಿದ್ದಳು, ಹೇಗೆ ಇದ್ದಳು ಸಂತೋಷವಾಗಿದ್ದಳು, ಶಿ ವಾಸ್ ಹ್ಯಾಪಿ. ಅವನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದನು ಹೆಲ್ಪಿಂಗ್ ವರ್ಬ್, ಯಾರು ಅವನು, ಹಿ ವಾಸ್ ಇನ್ ಬೆಂಗಳೂರು, ಪ್ರಿಪೋಷನ್ ಯೆಸ್ಟರ್ಡೇ, ನಿನ್ನೆ. ಈ ರೀತಿ ನಾವು ಅಫರ್ಮೇಟಿವ್ ವಾಕ್ಯಗಳನ್ನು ಮಾಡ್ಕೊಳ್ತೀವಿ. ಆದ್ರೆ ಈ ಟೆನ್ಸ್ ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ವಾಕ್ಯಗಳು ಹೆಂಗಿರ್ತವೆ ನೋಡಿ. ನಾವು ಹಾಡು ಕಾಣದಾಗ ನಿಮ್ಗೆ ಬಹುಶಃ ಗಮನಕ್ಕೆ ಬರ್ಬೋದು, ನಿನ್ನೆ ನೀ ಅಲ್ಲಿ ಇದ್ದಿದ್ದಿಲ್ಲವೇ, ಇದ್ದಿದ್ದಿಲ್ಲವೇ ಪ್ರಶ್ನೆ, ನೆಗೆಟಿವ್ ಪ್ರಶ್ನೆ, ನೆಗೆಟಿವ್ ಇಂಟ್ರಾಗೇಟಿವ್. ಇದ್ದಿದ್ದಿಲ್ಲವೇ ಹೆಲ್ಪಿಂಗ್ ವರ್ಬ್, ಯಾರು ಇದ್ದಿದ್ದಿಲ್ಲ, ನೀನು ಸಬ್ಜೆಕ್ಟ್, ಎಲ್ಲಿ ಇದ್ದಿದ್ದಿಲ್ಲ, ಅಲ್ಲಿ ಇದ್ದಿದ್ದಿಲ್ಲ ಎಡ್ವರ್ಬ್. ಅವಾಗ ನೆಗೆಟಿವ್ ಇಂಟ್ರಾಗೇಟಿವ್ದಲ್ಲಿ ಹೆಲ್ಪಿಂಗ್ ವರ್ಬ್ ವಾಕ್ಯ ಪ್ರಾರಂಭ ಆಗಬೇಕು ಇಂಗ್ಲಿಷ್ ನಲ್ಲಿ. ಆ ನಂತರ ನೆಗೆಟಿವ್ ನಾಟ್ ಬರಲೇಬೇಕು, ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ನಂತರ ಸಬ್ಜೆಕ್ಟ್ ನೌನ್ ಇದ್ರೆ ನೌನ್, ಅಥವಾ ಎಡ್ಜೆಕ್ಟಿವ್ ಅಥವಾ ಪ್ರಿಪೋಷನ್ ನೌನ್ ಇದ್ರೆ ಪ್ರಿಪೋಷನ್ ನೌನ್. ಈಗ ನೋಡೋಣ, ವಾಸಂಟ್ ಐ ಅ ಸೋಲ್ಜರ್. ಇಂತ ಒಂದು ಇಂಗ್ಲಿಷ್ ಓದುವಾಗ ನೀವು ಕನ್ನಡ ತಿಳ್ಕೊಂಡ್ರೆ, ನಾನು ಒಬ್ಬ ಸೈನಿಕ ಇದ್ದಿದ್ದಿಲ್ಲವೇ, ನಾನು ಸೈನಿಕ ಇದ್ದಿದ್ದಿಲ್ಲನು, ನಾನು ನಿನ್ನೆ ನಿಮ್ಮ ಮನೆಯಾಗ ಇದ್ದಿದ್ದಿಲ್ಲನು. ಕನ್ನಡ ವಾಕ್ಯಗಳು, ವಾರಂಟ್ ಯು ವೈಸ್, ನೀನು ಬುದ್ಧಿವಂತ ಇದ್ದಿದ್ದಿಲ್ಲವೇ, ನೀ ಅವಾಗ ಶಾಣೆ ಇದ್ದಿದ್ದಿಲ್ಲನು, ನೀನು ಶಾಣೆ ಇದ್ದಿದ್ದಿಲ್ಲವೇ. ವಾಸಂಟ್ ಹಿ ಇನ್ ದ ರೂಮ್, ಅವನು ಕೋಣೆಯಲ್ಲಿ ಇದ್ದಿದ್ದಿಲ್ಲವೇ. ಇದು ಬರೀ ಹೆಲ್ಪಿಂಗ್ ವರ್ಬ್ ನಾಟ್ ಮಾಡ್ಬಿಟ್ಟು ಮುಗಿತು. ನೋಡೋಣ, ವಾಸಂಟ್ ಇದ್ದಿಲ್ಲವೇ, ಇರಲಿಲ್ಲವೇ, ವಾರಂಟ್ ಇದ್ದಿಲ್ಲವೇ, ಇರಲಿಲ್ಲವೇ. ನೀವು ಬೇಕಾದ ತಗೊಳ್ರಿ. ವಾಸಂಟ್ ಅವನು ಇದ್ದಿದ್ದಿಲ್ಲವೇ, ಅವಳು ಇದ್ದಿದ್ದಿಲ್ಲವೇ, ಅದು ಇದ್ದಿದ್ದಿಲ್ಲವೇ, ಅವರು ಇದ್ದಿದ್ದಿಲ್ಲವೇ. ಆದ್ರೆ ನೆನ್ಪಿಟ್ಕೊಳ್ಳುವಂತ ಒಂದು ವಿಷಯ ಅಂದ್ರೆ, ನಮಗೆ ಈ ರೀತಿಯ ಹೆಲ್ಪಿಂಗ್ ವರ್ಬ್ ಕನ್ನಡ ವಾಕ್ಯದಲ್ಲಿ ಬಳಸಿದ್ರೆ ಅದು ಪಾಸ್ಟ್ ಟೆನ್ಸ್ ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ತಿಳ್ಕೊಳ್ಬೇಕು. ನೆಗೆಟಿವ್ ಇಂಟ್ರಾಗೇಟಿವ್ ಯಾವ್ದು, ಹೆಲ್ಪಿಂಗ್ ವರ್ಬ್ ನಾಟ್ ದಿಂದ ಪ್ರಾರಂಭ ಆಗಬೇಕು. ಒಂದು ಸೂತ್ರ ನೆನ್ಪಿಟ್ಕೊಂಡ್ರೆ ವಾಕ್ಯನ ಮಾಡ್ಬೋದು. ನಿನ್ನೆ ನಿಮ್ ಮನ್ಯಾಗ ಇದ್ದಿದ್ದಿಲ್ಲನು, ನಿನ್ನೆ ನೀ ಮನ್ಯಾಗ ಇದ್ದಿದ್ದಿಲ್ಲವೇ, ಹೆಲ್ಪಿಂಗ್ ವರ್ಬ್ ನಾಟ್, ಯಾರು ನೀನು, ವಾರಂಟ್ ಯು ಇನ್ ದ ಹೌಸ್ ಯೆಸ್ಟರ್ಡೇ. ಭಾರತ ಶ್ರೀಮಂತವಾಗಿದ್ದಿಲ್ಲವೇ, ಹೆಲ್ಪಿಂಗ್ ವರ್ಬ್, ಭಾರತ ಸಬ್ಜೆಕ್ಟ್, ಶ್ರೀಮಂತ ಎಡ್ಜೆಕ್ಟಿವ್. ವಾಸಂಟ್ ಇಂಡಿಯಾ ರಿಚ್ ಇನ್ ದ ಪಾಸ್ಟ್, ನಾವು ಸಮಯ ಸೂಚಕ ಪದಗಳನ್ನು ಹಾಕೊಂಡ್ಬಿಟ್ರೆ ಮುಗಿತು. ಅದಕ್ಕೆ ನಾವು ನೆನ್ಪಿಟ್ಕೊಳ್ಳೋದು ಈ ಶಬ್ದಗಳು ಬರೇ ಒಂದು ವರ್ಗದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಬರೀ ವರ್ಗದಿಂದಲೇ ನಾವು ಕಾಲವನ್ನು ನಿರ್ಧಾರ ಮಾಡಿ ಇಂಗ್ಲಿಷ್ ವಾಕ್ಯಗಳನ್ನ ತಪ್ಪಿಲ್ಲದಂತೆ ರಚನೆ ಮಾಡಬಹುದು. ಅದು ಇನ್ನೊಂದು ರೀತಿ ವಾಕ್ಯ ಬರುತ್ತೆ ನೋಡ್ರಿ. ಅವನು ನಿನ್ನೆ ಬೆಂಗಳೂರಿಗೆ ಹೋಗಲಿಲ್ಲವೇ, ಆ ಮೂಲಕ ನಿನ್ನೆ ಸಾಯಲಿಲ್ಲನ, ನಿನ್ನೆ ನೀವು ಅವಂಗ ರೊಕ್ಕ ಕೊಡಲಿಲ್ಲವೇ, ಕೊಡೋದು ಕ್ರಿಯೆ, ಅದಕ್ಕೆ ಮೇನ್ ವರ್ಬ್ ಬಂತೀವಿ. ಇದು ಇಲ್ಲ, ಎಂತ ಇಲ್ಲ, ಕ್ರಿಯೆ ನಡೆಯಲಿಲ್ಲ, ನೆಗೆಟಿವ್ ಇಂಟ್ರಾಗೇಟಿವ್. ಈ ನೆಗೆಟಿವ್ ಇಂಟ್ರಾಗೇಟಿವ್ ಕೊಡಲಿಲ್ಲವೇ, ಹೋಗಲಿಲ್ಲವೇ, ನೋಡಲಿಲ್ಲವೇ, ಸಹಾಯ ಮಾಡಲಿಲ್ಲವೇ, ಹೋಗೋ ಕ್ರಿಯೆ ನಡೆಯಲಿಲ್ಲವೇ ಅಂತ ಕೇಳ್ತಾ ಇದ್ವಿ ಪ್ರಶ್ನೆ. ಅದು ನಡೆಯದೇ ಇರೋ ಕ್ರಿಯೆ, ನಡೆಯಲಿಲ್ಲ ಸಿಂಪಲ್ ಪಾಸ್ಟ್ ಟೆನ್ಸ್. ಹೋದನು ಸಿಂಪಲ್ ಪಾಸ್ಟ್, ಹೋಗಲಿಲ್ಲವೇ ಸಿಂಪಲ್ ಪಾಸ್ಟ್ ಟೆನ್ಸ್, ನೆಗೆಟಿವ್ ಇಂಟ್ರಾಗೇಟಿವ್. ನಾನು ಪದೇ ಹೇಳ್ತಾ ಇದ್ದೀನಿ, ನೆಗೆಟಿವ್ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ನಾಟ್ ದಿಂದಲೇ ಪ್ರಾರಂಭ ಆಗಬೇಕು ಇಂಗ್ಲಿಷ್ ವಾಕ್ಯ. ನಂತರದಲ್ಲಿ ಸಬ್ಜೆಕ್ಟ್, ಮೇನ್ ವರ್ಬ್, ಆಬ್ಜೆಕ್ಟ್ ಮತ್ತು ಕ್ವಶನ್ ಮಾರ್ಕ್. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರುವುದರಿಂದ ಅಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ ಡಿಡ್, ಮತ್ತು ನಾಟ್ ಶಾರ್ಟ್ ಫಾರ್ಮ್ ಆಗೋದ್ರಿಂದ ಡಿಡಂಟ್ ಅಂತ ಉಚ್ಚಾರ ಮಾಡಬೇಕು. ಅದಕ್ಕೆ ಡಿಡಂಟ್ ಐ ರೈಟ್ ದಿಸ್ ಪೋಯಮ್ ಯೆಸ್ಟರ್ಡೇ, ನಾನು ಈ ಕವನವನ್ನು ನಿನ್ನೆ ಬರೆಯಲಿಲ್ಲವೇ. ನಾನು ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ವಾಕ್ಯ ಓದುವಾಗ ಅದನ್ನ ಕನ್ನಡ ಅರ್ಥ ಮಾಡ್ಕೋಬೇಕಾದ್ರೆ ನೆಗೆಟಿವ್ ಇಂಟ್ರಾಗೇಟಿವ್ ವಾಕ್ಯ ಇತ್ತಂದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ ಮೇನ್ ವರ್ಬ್ ಅಂತ ಕೂಡಿಸ್ಕೊಳ್ಬೇಕು. ಡಿಡೆಂಟ್ ರೈಟ್, ಬರೆಯಲಿಲ್ಲವೇ, ಡಿಡೆಂಟ್ ಗೋ, ಹೋಗಲಿಲ್ಲವೇ, ಡಿಡೆಂಟ್ ಮೀಟ್, ಭೇಟಿಯಾಗಲಿಲ್ಲವೇ, ಡಿಡೆಂಟ್ ಡ್ರಿಂಕ್, ಕುಡಿಯಲಿಲ್ಲವೇ. ಓಕೆ, ಡಿಡೆಂಟ್ ಯು ರೈಟ್ ದಿಸ್ ಪೋಯಮ್ ಯೆಸ್ಟರ್ಡೇ, ನೀನು ಈ ಕವನವನ್ನು ನಿನ್ನೆ ಬರೆಯಲಿಲ್ಲವೇ, ಡಿಡೆಂಟ್ ರೈಟ್. ನೀ ಈ ಪುಸ್ತಕ ನಿನ್ನೆ ಆಕೆಗೆ ಕೊಡಲಿಲ್ಲವೇ, ಡಿಡೆಂಟ್ ಗಿವ್. ನೋಡಲಿಲ್ಲವೇ, ಡಿಡೆಂಟ್ ಸಿ. ಭೇಟಿಯಾಗಲಿಲ್ಲವೇ, ಡಿಡೆಂಟ್ ಮೀಟ್. ಹತ್ತಾರು ವಾಕ್ಯ ಮಾಡ್ಕೊಳ್ಬಹುದು. ನಂತರ ಡಿಡೆಂಟ್ ಈ ರೈಟ್ ದಿಸ್ ಪೋಯಮ್ ಯೆಸ್ಟರ್ಡೇ, ಅವನು ಈ ಕವನವನ್ನು ನಿನ್ನೆ ಬರೆಯಲಿಲ್ಲವೇ, ಡಿಡೆಂಟ್ ರೈಟ್. ಇದನ್ನ ನೋಡಿ,
ಕೇವಲ ಕನ್ನಡ ಕ್ರಿಯಾಪದಗಳನ್ನ ಮತ್ತು ಅದಕ್ಕನುಗುಣವಾದ ಇಂಗ್ಲಿಷ್ ಪದಗಳನ್ನ ನೆನಪಿಟ್ಕೊಂಡ್ರೆ ವಾಕ್ಯ ರಚನೆ ಮಾಡಬಹುದು. ನಾ ಹೇಳ್ತಾ ಇದ್ದೀನಿ ಹೆಲ್ಪಿಂಗ್ ಆರ್ ನಾಟ್, ಡಿಡೆಂಟ್ ರೈಟ್ ಬರೆಯಲಿಲ್ಲವೇ, ಡಿಡೆಂಟ್ ರೈಟ್ ಬರೆಯಲಿಲ್ಲವೇ, ಡಿಡೆಂಟ್ ರೈಟ್ ಬರೆಯಲಿಲ್ಲ. ನಮ್ಮ ಕನ್ನಡ ವಾಕ್ಯದಲ್ಲಿ ಬರೆಯಲಿಲ್ಲವೇ ಫಸ್ಟ್ ಪರ್ಸನ್ ಅದೇ, ಸೆಕೆಂಡ್ ಪರ್ಸನ್ ಅದೇ, ಥರ್ಡ್ ಪರ್ಸನ್. ಆದ್ರೆ ನಾವು ಬರೆಯಲಿಲ್ಲವೇ ವರ್ಬ್ ನೋಡ್ಕೊಂಡು ಸಬ್ಜೆಕ್ಟ್ ಹುಡುಕಾಡಿದಾಗ ಅದು ಸಬ್ಜೆಕ್ಟ್ ಸಿಂಗ್ಲರ್ ಪ್ಲೂರಲ್ ಅದು ಗೊತ್ತಾಗುತ್ತೆ. ಬರೆಯಲಿಲ್ಲವೇ, ಯಾರು ಬರೆಯಲಿಲ್ಲ? ಅವನು ಬರೆಯಲಿಲ್ಲವೇ, ಡಿಡೆಂಟ್ ಹಿ ರೈಟ್. ಅವಳು ಬರೆಯಲಿಲ್ಲವೇ, ಡಿಡೆಂಟ್ ಶಿ ರೈಟ್. ನಿನ್ನ ಗೆಳೆಯನು ಬರೆಯಲಿಲ್ಲವೇ, ಡಿಡೆಂಟ್ ಯುವರ್ ಫ್ರೆಂಡ್ ರೈಟ್. ಹೆಲ್ಪಿಂಗ್ ಆರ್ ನಾಟ್, ಮೇನ್ ವರ್ಬ್ ಮಧ್ಯದಲ್ಲಿ ಸಬ್ಜೆಕ್ಟ್ ಇಟ್ಬಿಟ್ರೆ ಮುಗಿಯಿತು. ಈಗ ನೋಡೋಣ ಇನ್ನೊಂದು, ಬರೆಯಲಿಲ್ಲವೇ ಕ್ರಿಯೆ ಆಗಲಿಲ್ಲವೇ, ಬರೆಯುವ ಕ್ರಿಯೆ ಮೇನ್ ವರ್ಬ್ ನೆಗೆಟಿವ್ ಟೈಪ್. ಅದೇ ಇದ್ದಿಲ್ಲವೇ, ಇದ್ದಿದ್ದಿಲ್ಲ ಕ್ರಿಯೆ ಇಲ್ಲ, ಸ್ಥಿತಿಯ ಬಗ್ಗೆ ಪ್ರಶ್ನೆ, ಅದಕ್ಕೆ ಅದು ಪಾಸ್ಟ್ ಟೆನ್ಸ್, ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ನಿನ್ನೆ ಇಷ್ಟೊತ್ನಾಗ ಟಿವಿ ನೋಡಾಕತ್ತಿದ್ದಿಲ್ಲನು, ಅವರು ಕ್ರಿಕೆಟ್ ಆಡಾಕತ್ತಿದ್ದಿಲ್ಲನು, ಆಡಾಕತ್ತಿದ್ದಿಲ್ಲನು, ಆಡ್ತಾ ಇದ್ದಿಲ್ಲವೇ ಕಂಟಿನ್ಯೂಸ್, ಇದ್ದಿಲ್ಲವೇ ನೆಗೆಟಿವ್ ಇಂಟರಾಗೇಟಿವ್, ಪಾಸ್ಟ್ ಕಂಟಿನ್ಯೂಸ್. ನಾನು ಹೇಳ್ತಾ ಇದ್ದೀನಿ ಪಾಸ್ಟ್ ಕಂಟಿನ್ಯೂಸ್ ಆಗಿ ಕ್ರಿಯೆ ನಡೀತಾ ಇತ್ತು, ಅದ್ರ ಬಗ್ಗೆ ಪ್ರಶ್ನೆ ಇದ್ದಿಲ್ಲವೇ, ಅದು ನೆಗೆಟಿವ್ ಇಂಟರಾಗೇಟಿವ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹೆಲ್ಪಿಂಗ್ ಆರ್ ನಾಟ್, ಸಬ್ಜೆಕ್ಟ್ ಮೇನ್ ವರ್ಬ್ ಐಎನ್ಜಿ, ಆಬ್ಜೆಕ್ಟ್ ಕ್ವೆಶ್ಚನ್ ಮಾರ್ಕ್. ನೋಡ್ರಿ, ವಾಸಂಟ್ ಐ ರೈಟಿಂಗ್ ದಿಸ್ ಪೋಯಮ್ ಯೆಸ್ಟರ್ಡೇ, ನಾನು ಈ ಕವನವನ್ನು ನಿನ್ನೆ ಬರೆಯುತ್ತಿದ್ದಿಲ್ಲವೇ, ವಾಸಂಟ್ ರೈಟಿಂಗ್ ಕೂಡಿಸ್ಕೊಳ್ಬೇಕು. ಇಂಗ್ಲಿಷ್ ವಾಕ್ಯ ರಚನೆಗಳಲ್ಲಿ ನೆಗೆಟಿವ್ ಇಂಟರಾಗೇಟಿವ್ ಬಂದಾಗ ಹೆಲ್ಪಿಂಗ್ ವರ್ಬ್ ಮೀನಿಂಗ್ ಇರಂಗಿಲ್ಲ, ಮೇನ್ ವರ್ಬ್ ಕೂಡಿಸ್ಕೊಂಡು ಮೀನಿಂಗ್ ತಗೋ. ವಾಸಂಟ್ ರೈಟಿಂಗ್ ಬರೆಯುತ್ತಿದ್ದಿಲ್ಲವೇ, ಬರೆ ರೈಟ್ ತಾ ಐಎನ್ಜಿ, ಇದ್ದಿಲ್ಲವೇ ವಾಸಂಟ್, ವಾಸಂಟ್ ರೈಟಿಂಗ್ ಬರೆಯುತ್ತಿದ್ದಿಲ್ಲವೇ. ವಾರಂಟ್ ಯು ರೈಟಿಂಗ್ ದಿಸ್ ಪೋಯಮ್ ಯೆಸ್ಟರ್ಡೇ, ನೀನು ಈ ಕವನವನ್ನು ನಿನ್ನೆ ಬರೆಯುತ್ತಿದ್ದಿಲ್ಲವೇ, ವಾರಂಟ್ ರೈಟಿಂಗ್ ಬರೆಯುತ್ತಿದ್ದಿಲ್ಲವೇ. ವಾಸಂಟ್ ಹಿ ರೈಟಿಂಗ್ ದಿಸ್ ಪೋಯಮ್ ಯೆಸ್ಟರ್ಡೇ, ಅವನು ಈ ಕವನವನ್ನು ನಿನ್ನೆ ಬರೆಯುತ್ತಿದ್ದಿಲ್ಲವೇ, ವಾಸಂಟ್ ರೈಟಿಂಗ್. ಈ ಬರೆ ಒಂದು ಆಧಾರ ಇಟ್ಕೊಂಡು ನಿಮಗೆ ಬೇಕಾದ ಬ್ರಿಟಿಷರು 1947 ಮುಂಚೆ ಭಾರತವನ್ನು ಆಳುತ್ತಿದ್ದಿಲ್ಲವೇ, ಆಳುತ್ತಿದ್ದಿಲ್ಲವೇ ಮೇನ್ ಒನ್, ಯಾರು? ಬ್ರಿಟಿಷರು ಸಬ್ಜೆಕ್ಟ್, ಆಳ್ತಾ ಇದ್ದಿದ್ದಿಲ್ಲವೇ ಪಾಸ್ಟ್ ಕಂಟಿನ್ಯೂಸ್ ನೆಗೆಟಿವ್. ವರಂಟ್ ದ ಬ್ರಿಟಿಷ್ ರೂಲಿಂಗ್ ಇಂಡಿಯಾ ಬಿಫೋರ್ 1947. ನೀವ್ ನಿನ್ನೆ ಇಂಗ್ಲಿಷ್ ಕಲ್ಸಾಕತ್ತಿದ್ದಿಲ್ಲನ, ಮೇನ್ ವರ್ಬ್, ನೀನು ಸಬ್ಜೆಕ್ಟ್, ಉಳಿದಿದ್ದೆಲ್ಲ ಆಬ್ಜೆಕ್ಟ್. ಕಲಿಸುತ್ತಿದ್ದಿಲ್ಲವೇ, ಕಲಿಸ್ತಾ ಕಂಟಿನ್ಯೂಸ್, ಇದ್ದಿಲ್ಲವೇ ಪಾಸ್ಟ್ ಟೆನ್ಸ್, ಇದ್ದಿದ್ದಿಲ್ಲವೇ ನೆಗೆಟಿವ್ ಇಂಟರಾಗೇಟಿವ್. ವರಂಟ್ ಯು ಟೀಚಿಂಗ್ ಇಂಗ್ಲಿಷ್ ಯೆಸ್ಟರ್ಡೇ at this time? Wonderful sentences you can make, my dear friends. So wasn't right ಬರೆಯುತ್ತಿದ್ದಿಲ್ಲವೇ, ವಾರಂಟ್ ರೈಟ್ ಬರೆಯುತ್ತಿದ್ದಿಲ್ಲವೇ, wasn't writing ಬರೆಯುತ್ತಿದ್ದಿಲ್ಲ, wasn't writing. ಓಕೆ, wasn't writing ಗೆ ಬರಬೇಕು, ಇಲ್ಲಿ ರೈಟ್ ಯಾಕೆ ಬರೆಯಲಿಲ್ಲ, ಬರಿತಾ ಇದ್ದಿದ್ದಿಲ್ಲ, ರೈಟಿಂಗ್ ಬರಲೇಬೇಕು. wasn't writing ಬರೆಯುತ್ತಿದ್ದಿಲ್ಲ, weren't writing ಬರೆಯುತ್ತಿದ್ದಿಲ್ಲ, wasn't writing ಬರೆಯುತ್ತಿದ್ದಿಲ್ಲ. ನೋಡಿ ಇನ್ನೊಂದು, ನೀ ಅವಾಗ ಆಕೆಗೆ ಆ ಪುಸ್ತಕ ಕೊಟ್ಟಿದ್ದಿಲ್ಲವೇ, ಕೊಟ್ಟು ಇದ್ದಿದ್ದಿಲ್ಲವೇ, ಕೊಡುವ ಕ್ರಿಯೆ ಮುಗಿದಿತ್ತು, ಪರ್ಫೆಕ್ಟ್. ಅದರ ಬಗ್ಗೆ ಪ್ರಶ್ನೆ ನೆಗೆಟಿವ್ ಇಂಟರಾಗೇಟಿವ್ ಪಾಸ್ಟ್ ಪರ್ಫೆಕ್ಟ್. ಹೆಲ್ಪಿಂಗ್ ಆರ್ ನಾಟ್ ಕಂಪಲ್ಸರಿ, ನಂತರ ಸಬ್ಜೆಕ್ಟ್ ಮೇನ್ ವರ್ಬಿನ PP ರೂಪ ಬರಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಮೂರನೇ ರೂಪ, ಆ ನಂತರ ಆಬ್ಜೆಕ್ಟ್. ಈಗ ನೋಡೋಣ, ಹ್ಯಾಡಂಟ್ ಐ ರಿಟನ್ ದಿಸ್ ಪೋಯಮ್ ಲಾಸ್ಟ್ ಇಯರ್, ನಾನು ಈ ಕವನವನ್ನು ಕಳೆದ ವರ್ಷ ಬರೆದಿದ್ದಿಲ್ಲವೇ, ಹ್ಯಾಡಂಟ್ ರಿಟನ್ ಬರೆದಿದ್ದಿಲ್ಲವೇ, ಹ್ಯಾಡಂಟ್ ಯು ರಿಟನ್ ದಿಸ್ ಪೋಯಮ್ ಲಾಸ್ಟ್ ಇಯರ್, ನೀನು ಈ ಕವನವನ್ನು ಕಳೆದ ವರ್ಷ ಬರೆದಿದ್ದಿಲ್ಲವೇ, ಹ್ಯಾಡಂಟ್ ರಿಟನ್. ಹ್ಯಾಡಂಟ್ ಹಿ ರಿಟನ್ ದಿಸ್ ಪೋಯಮ್ ಲಾಸ್ಟ್ ಇಯರ್, ಅವನು ಈ ಕವನವನ್ನು ಕಳೆದ ವರ್ಷ ಬರೆದಿದ್ದಿಲ್ಲವೇ, ಹ್ಯಾಡಂಟ್ ರಿಟನ್. ನಿಮಗೆ ಈ ಕನ್ನಡ ಪದಗಳು ತಲೆಯೊಳಗೆ ಫಿಕ್ಸ್ ಆದ್ರೆ ಆ ಕನ್ನಡ ಪದವಾಗಿ, ಆ ಕ್ರಿಯಾಪದವಾಗಿ 10 ಬೇರೆ ಬೇರೆ ಕ್ರಿಯಾಪದ ಹಾಕೊಂಡು ವರ್ಕ್ ಮಾಡಬಹುದು. ಹೋಗಿದ್ದಿಲ್ಲವೇ, ಹ್ಯಾಡಂಟ್ ಗಾನ್. ನೋಡಿದ್ದಿಲ್ಲವೇ, ಹ್ಯಾಡಂಟ್ ಸೀನ್. ಬರೆದಿದ್ದಿಲ್ಲವೇ, ಜಗದಲ್ಲಿ ಸಾಕಷ್ಟು ಬೇಕಾದ. ಭೇಟಿ ಆಗಿದ್ದಿಲ್ಲವೇ, ಹ್ಯಾಡಂಟ್ ಮೆಟ್. ಇದು ನೋಡೋದು, ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್ ತಗೊಳ್ಳೋದು. ಹೋಗಿದ್ದಿಲ್ಲವೇ, ಯಾರು ಹೋಗಿದ್ದಿಲ್ಲ, ಅವಳು, ಹ್ಯಾಡಂಟ್ ಶಿ ಗಾನ್. ಕೊಟ್ಟಿದ್ದಿಲ್ಲವೇ, ಯಾರು? ನಿನ್ನ ಗೆಳೆಯ, ಹ್ಯಾಡಂಟ್ ಯುವರ್ ಫ್ರೆಂಡ್ ಗಿವನ್. ಸರಳವಾಗಿ ಹೋಗ್ಬೋದು. ನಾವು ಈ ಪದಗಳನ್ನು ನೋಡಿಕೊಂಡು ಬರ್ತೇವೆ. ಬರೆಯಲಿಲ್ಲವೇ, ಸಿಂಪಲ್ ಪಾಸ್ಟ್ ಟೆನ್ಸ್.
ಬರೆಯುತ್ತಿದ್ದಿಲ್ಲ, ಬರಿತಾ ಇದ್ದಿದ್ದಿಲ್ಲ. ಇದು ಕೂಡ ಗಮನಿಸ್ಬೇಕು. ಬರೀ ಇಲ್ಲವೇ ಅಂತ ಅಷ್ಟೇ ಅಲ್ಲ, ಅಲ್ಲಿ ಕ್ರಿಯೆ ಸಮಯ ಕೂಡ ಬದಲಾಗ್ತಾ ಇದೆ. ಬರೆಯಲಿಲ್ಲವೇ, ಬರೆಯುತ್ತಿದ್ದಿಲ್ಲವೇ, ಬರೆದಿದ್ದಿಲ್ಲವೇ, ಬರೆದು ಇದ್ದಿದ್ದಿಲ್ಲವೇ. ನಮ್ಮ ಕನ್ನಡ ಕ್ರಿಯಾಪದಗಳ ಕಾಲ ನಿರ್ಧಾರ ಮಾಡೋದು ಬಂದ್ರೆ ಇಂಗ್ಲಿಷ್ ಅನ್ನು ಸರಳವಾಗಿ ಕಲಿಬಹುದು. ಅದಕ್ಕೆ ನಾವು ಪದೇ ಪದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದಿದ್ದನ್ನೇ, ಕನ್ನಡ ವಾಕ್ಯದಲ್ಲಿ ವರ್ಬನ ನಿರ್ಧಾರ ಮಾಡ್ರಿ, ಆ ವರ್ಬನ ಕಾಲವನ್ನ ನಿರ್ಧಾರ ಮಾಡಲಿಕ್ಕೆ ಬಳಸ್ಕೊಳ್ಬಿಟ್ರೆ ನೀವು. ಇನ್ನೊಂದು ನೋಡೋಣ, ನಾ ಹೇಳ್ತಾ ಇದ್ದೀನಿ, ಆಕಿ ಎರಡ ತನಕ ನಮ್ ಕಾಯಕತ್ತಿದ್ದಿಲ್ಲನ, ನೀವು ನಮಗ ಅವಾಗ ಕಾಯಕತ್ತಿದ್ದಿಲ್ಲನ, ಅಲ್ಲಿ ತನಕ ಅಲ್ಲಿವರೆಗೆ ನಡೀತಾ ಇದ್ದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅದ್ರ ಬಗ್ಗೆ ಪ್ರಶ್ನೆ ನೆಗೆಟಿವ್ ಇಂಟರಾಗೇಟಿವ್. ಹೆಲ್ಪಿಂಗ್ ವರ್ಬ್ ನಾಟ್ ಸಬ್ಜೆಕ್ಟ್ ಬೀನ್ ಮೇನ್ ಆರ್ ಬೈಂಗ್ ಆಬ್ಜೆಕ್ಟ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ ಹ್ಯಾಡ್. Hadn't I been writing poems since 2020? Hadn't I been writing poems since 2020? ಈ ರೀತಿ ಇಂಗ್ಲಿಷ್ ವಾಕ್ಯಗಳಿದ್ದಾಗ ಕನ್ನಡ ಹೆಂಗ ಅರ್ಥ ಮಾಡಿ, ನಾನು 2020 ತನಕ ಕವನಗಳನ್ನು ಬರೆಯುತ್ತಲಿದ್ದಿಲ್ಲವೇ. ನಾ 2020 ತನಕ ಕವನ ಬರೆಯಕತ್ತಿದ್ದಿಲ್ಲನ, ಈಗ ಬಿಟ್ಟಿನಪ್ಪ ಅಂದ. ಯಾವ್ದು ಆ ಕಾಲದ ತನಕ ನಡೀತಾ ಇತ್ತು, ಈಗ ಅದು ಇಲ್ಲ ಅಂತಿರ್ತೀವಿ ನಾವು. ನಿನಗ 10 ವರ್ಷ ತನಕ ನಾ ಹೆಲ್ಪ್ ಮಾಡಕತ್ತಿದ್ದಿಲ್ಲ, 10 ವರ್ಷಗಳವರೆಗೆ. ಹ್ಯಾಡಂಟ್ ಯು ಬೀನ್ ರೈಟಿಂಗ್ ಪೋಯಮ್ಸ್ ಫಾರ್ 2 years? ನೀನು 2 ವರ್ಷಗಳವರೆಗೆ ಕವನಗಳನ್ನು ಬರೆಯುತ್ತಲಿದ್ದಿಲ್ಲವೇ. ನೋಡ್ರಿ, ಹ್ಯಾಡಂಟ್ ಯು ಬೀನ್ ರೈಟಿಂಗ್ ಕೂಡಿಸ್ಬೇಕು. ಹ್ಯಾಡಂಟ್ ಬೀನ್ ರೈಟಿಂಗ್ ಅಂದಾಗನೇ ಕನ್ನಡದ ಒಂದು ಕ್ರಿಯಾಪದವರೆಗೆ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಇದ್ದಾಗ ಅದ್ರ ಜೊತೆನೇ ತಗೊಂಡಾಗ ಅದ್ರ ಮೀನಿಂಗ್ ಬರ್ಬೇಕು. ಹ್ಯಾಡಂಟ್ ಹಿ ಬೀನ್ ರೈಟಿಂಗ್ ಪೋಯಮ್ಸ್ ಸಿನ್ಸ್ 2020? ಅವನು ಬರೆಯುತ್ತಲಿದ್ದಿಲ್ಲವೇ ಕವನಗಳನ್ನು 2010 ತನಕ. ಈ ರೀತಿ ಈ ಟೆನ್ಸಿನ ವಿಶೇಷತೆ ಅಂದ್ರೆ ಒಂದು ನಿರ್ದಿಷ್ಟ ಸಮಯದ ತನಕ ಅಥವಾ ಆ ಸಮಯದವರೆಗೆ ನಡೀತಾ ಇದ್ದಂತ ಕ್ರಿಯೆ. ಬ್ರಿಟಿಷರು 1947 ತನಕ ನಮ್ಮನ್ನು ಆಳುತ್ತಲಿದ್ದಿಲ್ಲವೇ. ಆಳುತ್ತಲಿದ್ದವೇ ಮೈನರ್, ಬ್ರಿಟಿಷರು ಸಬ್ಜೆಕ್ಟ್, ಆಳುತ್ತಾ ಇದ್ದಿದ್ದಿಲ್ಲವೇ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. Hadn't the British been ruling us since 1947? ಇನ್ನೊಂದು, ಬ್ರಿಟಿಷರು ನಮ್ಮನ್ನು 100 ವರ್ಷಗಳವರೆಗೆ ಶೋಷಣೆ ಮಾಡ್ತಾ ಇದ್ದಿದ್ದಿಲ್ಲವೇ. Hadn't the British been exploiting us for 100 years, for 200 years? ಈ ರೀತಿ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಬರಬಹುದಾದಂತ ಎಲ್ಲ ಕಾಲಗಳಲ್ಲೂ ನೆಗೆಟಿವ್ ಇಂಟರಾಗೇಟಿವ್ ವಾಕ್ಯ ರಚಿಸಬಹುದು. ಆದ್ರೆ ಈ ನೆಗೆಟಿವ್ ಇಂಟರಾಗೇಟಿವ್ ವಾಕ್ಯ ರಚನೆ ಆಗ್ಬೇಕಾದ್ರೆ ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಚೆನ್ನಾಗಿ ಗೊತ್ತಿರಬೇಕು. ಒಂದು, ಅದು ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ನಿರ್ಧಾರ ಆಗಬೇಕು. ಮೇನ್ ವರ್ಬ್ ಅಂತ ನಿರ್ಧಾರ ಆದ್ಮೇಲೆ ಅದು ಕ್ರಿಯೆ ಮುಗಿದೋಗಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್. ನಡೀತಾ ಇತ್ತು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನಡೆದಿತ್ತು, ಪೂರ್ಣಗೊಂಡಿತ್ತು, ಪಾಸ್ಟ್ ಪರ್ಫೆಕ್ಟ್. ನಡೀತಾನೆ ಇತ್ತು, ಪರ್ಫೆಕ್ಟ್ ಕಂಟಿನ್ಯೂಸ್. ಈ ಶಬ್ದಗಳು ಗೊತ್ತಾರೆ ಸಾಕು. ಅದನ್ನ ನಾವು ಶಾರ್ಟ್ ಕಟ್ ನಲ್ಲಿ ಇಂಗ್ಲಿಷ್ ವರ್ಬ್ ಮತ್ತು ಕನ್ನಡ ವರ್ಬ್ ಅನ್ನು ನೋಡೋಣ. ಈ ರೀತಿ ಇಂಗ್ಲಿಷ್ ವರ್ಬ್ ಅನ್ನು ಹಿಡ್ಕೊಂಡು ಕನ್ನಡ ಪದಗಳನ್ನ ಅನ್ಲಿಕ್ಕೆ ಬರಬೇಕು, ಕನ್ನಡ ಪದಗಳನ್ನ ಹಿಡ್ಕೊಂಡು ಇಂಗ್ಲಿಷ್ ವರ್ಬ್ ಅನ್ನು ಅನ್ಲಿಕ್ಕೆ ಬರಬೇಕು. ಅವಾಗ ನಮ್ಗೆ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಗಳು ನಾವು ಚೆನ್ನಾಗಿ ಕಲಿಬಹುದು. ನೋಡೋಣ, ನಮ್ಮ ಇಂಗ್ಲಿಷ್ ವಾಕ್ಯದಲ್ಲಿ ವಾಸಂಟ್ ಅದನ್ನ ಇಂಗ್ಲಿಷ್ ಎತ್ತಿ ಬಿಡಬೇಕು. ಅಲ್ಲಿ ಆ ವಾಕ್ಯದಲ್ಲಿ ಮೇನ್ ವರ್ಬ್ ಇಲ್ಲ, ಕ್ರಿಯೆಯನ್ನು ಸೂಚಿಸುವಂತ ಶಬ್ದ ಇಲ್ಲ ಅಂದ್ಮೇಲೆ ಹೆಲ್ಪಿಂಗ್ ವರ್ಬ್ ಮೀನಿಂಗ್ ಇರುತ್ತೆ. ನೋಡಿದ್ರೆ ಇಲ್ಲ, ಅವಾಗ ವಾಸಂಟ್ ಇದ್ದಿಲ್ಲವೇ, ವರಂಟ್ ಇದ್ದಿಲ್ಲವೇ, ವಾಸಂಟ್ ಇದ್ದಿಲ್ಲವೇ. ಇಲ್ಲಿ ಇದ್ದಿಲ್ಲ ವಾಕ್ಯ ರಚನೆ ಬೇಕಾದಾಗ ಇದ್ದಿಲ್ಲವೇ ಅಂದ್ರೆ ಯಾರು ಇದ್ದಿದ್ದಿಲ್ಲ ನೋಡ್ಕೊಂಡ್ರೆ ಸಬ್ಜೆಕ್ಟ್ ಸಿಗುತ್ತೆ. ಆ ಸಬ್ಜೆಕ್ಟ್ ಅದರ ನಂತರದಲ್ಲಿ ನೌನ್ ಇರುತ್ತೆ ಅಥವಾ ಎಡ್ಜೆಕ್ಟ್ ಇರುತ್ತೆ ಅಥವಾ ಎಡ್ಜೆಕ್ಟಿವ್ ನೌನ್. ಇದ್ದಿಲ್ಲ, ಅವನು ಶೂರನ್ ಇದ್ದಿಲ್ಲವೇ, ಇದ್ದಿಲ್ಲವೇ ವಾಸಂಟ್. ಯಾರು? ಹಿ. ವಾಸಂಟ್ ಹಿ ಬ್ರೇವ್. ಅವನು ಸೈನಿಕನ್ ಇದ್ದಿಲ್ಲವೇ, ಇದ್ದಿಲ್ಲವೇ ವಾಸಂಟ್. ಅವನು ಹಿ ಸೋಲ್ಜರ್, ವಾಸಂಟ್ ಹಿ ಅ ಸೋಲ್ಜರ್. ಅದನ್ನೇ ಇಂಗ್ಲಿಷ್ ನಲ್ಲಿ ಒಂದ್ ವೇಳೆ ಪದಗಳು ಹಿಂಗಿದ್ರೆ ಡಿಡೆಂಟ್ ರೈಟ್, ಅವನ ತೊಳಕು ಬರೆಯಲಿಲ್ಲವೇ. ಡಿಡೆಂಟ್ ಗೋ, ಹೋಗಲಿಲ್ಲವೇ. ಡಿಡೆಂಟ್ ರೈಟ್, ಬರೆಯಲಿಲ್ಲವೇ, ಕೊಡಲಿಲ್ಲವೇ. ನೋಡ್ರಿ, ಡಿಡೆಂಟ್ ಗಿವ್, ಡಿಡೆಂಟ್ ಟೇಕ್, ಡಿಡೆಂಟ್ ಕಮ್, ಡಿಡೆಂಟ್ ಅಟೆಂಡ್, ಹಾಜರಾಗಲಿಲ್ಲವೇ. ಹಿಂಗೆ ಡಿಡೆಂಟ್ ರೈಟ್ ಬರೆಯಲಿಲ್ಲವೇ, ಡಿಡೆಂಟ್ ರೈಟ್ ಬರೆಯಲಿಲ್ಲವೇ, ಡಿಡೆಂಟ್ ರೈಟ್ ಬರೆಯಲಿ. ಕ್ರಿಯೆ ಇದ್ದಾಗ ಹೆಲ್ಪಿಂಗ್ ವರ್ಬ್ ಡಿಡ್, ಅದು ಮುಗಿದೋಗಿತ್ತಂದ್ರೆ ಡಿಡ್. ಒಂದು ನಡೀತಾ ಇತ್ತಂದ್ರೆ ವಾಸಂಟ್ ರೈಟಿಂಗ್ ಇತ್ತಂದ್ರೆ ಕನ್ನಡದಲ್ಲಿ ವಾಸಂಟ್ ರೈಟಿಂಗ್, ಬರಿತಾ ಇದ್ದಿಲ್ಲವೇ. ರೈಟ್ ಬರೆತಾ
ತಾ ING, ಇದ್ದಿಲ್ಲವೇ ಹೆಲ್ಪಿಂಗ್ ವರ್ಬ್. ಇಲ್ಲಿ ನಡೆಯುತ್ತಿರುವ ಕ್ರಿಯೆಗೆ ಹೆಲ್ಪಿಂಗ್ ವರ್ಬ್ ನಾಟ್ ಮತ್ತು ಮೇನ್ ವರ್ಬ್ ING. ವಾಸಂಟ್ ರೈಟಿಂಗ್ ಬರಿತಾ ಇದ್ದಿಲ್ಲವೇ, ವಾರಂಟ್ ರೈಟಿಂಗ್ ಬರಿತಾ ಇದ್ದಿಲ್ಲವೇ, ವಾಸಂಟ್ ರೈಟಿಂಗ್ ಬರಿತಾ ಇದ್ದಿಲ್ಲವೇ. ಬರೀ ಇಂಗ್ಲಿಷ್ ಶಬ್ದಗಳು ಮೇನ್ ವರ್ಬ್ ನೋಡ್ಕೊಂಡ್ರೆ ಕನ್ನಡ ವರ್ಬ್ ತಿಳಿತೈತಿ. ಆ ನಂತರ ಹ್ಯಾಡಂಟ್ ರಿಟರ್ನ್, ಹ್ಯಾಡಂಟ್ ರಿಟರ್ನ್ ಬರೆದಿದ್ದಿಲ್ಲವೇ, ಹ್ಯಾಡಂಟ್ ರಿಟರ್ನ್ ಬರೆದಿದ್ದಿಲ್ಲವೇ, ಹ್ಯಾಡಂಟ್ ರಿಟರ್ನ್ ಬರೆದಿದ್ದಿಲ್ಲವೇ. ನೀವು ಬರೇ ಸ್ಥಳಗಳು ಬೇಕಾಗ್ರು ಕೊಟ್ಟಿದ್ದಿಲ್ಲವೇ, ಹ್ಯಾಡಂಟ್ ಗಿವನ್. ಯಾರು ಕೊಟ್ಟಿದ್ದಿಲ್ಲ? ರವಿ ಕೊಟ್ಟಿದ್ದಿಲ್ಲ, ಹ್ಯಾಡಂಟ್ ರವಿ ಗಿವನ್. ಏನ್ ಕೊಟ್ಟಿದ್ದಿಲ್ಲ? ಪುಸ್ತಕ, ಹಣ, ನಂತರದಲ್ಲಿ ಆಬ್ಜೆಕ್ಟ್. ನಂತರ ಹ್ಯಾಡಂಟ್ ಬೀನ್ ರೈಟಿಂಗ್ ಬರೆಯುತ್ತಲಿದ್ದಿಲ್ಲವೇ, ಯಾರು? ಆ ಕವಿ. ಹ್ಯಾಡಂಟ್ ದ್ಯಾಟ್ ಪೋಯೆಟ್ ಬೀನ್ ರೈಟಿಂಗ್, ಹ್ಯಾಡಂಟ್ ಬೀನ್ ರೈಟಿಂಗ್ ಬರೆಯುತ್ತಲಿದ್ದಿಲ್ಲವೇ, ಹ್ಯಾಡಂಟ್ ಬೀನ್ ರೈಟಿಂಗ್ ಬರೆಯುತ್ತಲಿದ್ದಿಲ್ಲ. ಈ ರೀತಿ ನಾವು ಓದುವಂತ ಇಂಗ್ಲಿಷ್ ವಾಕ್ಯಗಳಲ್ಲಿ ಈ ರೀತಿ ವರ್ಡ್ಸ್ ಬಂದಿದ್ರೆ ನಾವು ಕನ್ನಡದಲ್ಲಿ ಈ ರೀತಿ ಅರ್ಥ ಮಾಡಿ. ಅದೇ ನಮ್ಮ ಕನ್ನಡ ವಾಕ್ಯಗಳನ್ನ ನಾವು ಇಂಗ್ಲಿಷ್ ಹೋಗ್ಬೇಕಾದಾಗ ಆ ಕನ್ನಡ ವಾಕ್ಯದಲ್ಲಿ ಈ ರೀತಿ ಬಂದು ಇದ್ದಿಲ್ಲವೇ, ಇದ್ದಿಲ್ಲವೇ ಕ್ರಿಯೆ ಇಲ್ಲ, ಇದ್ದಿಲ್ಲವೇ ಯಾರು ಇದ್ದಿಲ್ಲವೇ, ಅವನು ಇದ್ದಿಲ್ಲವೇ, ಅವಳು ಇದ್ದಿಲ್ಲವೇ, ನಾನು ಇದ್ದಿಲ್ಲವೇ ಹಾಕೊಂಡ್ಬಿಡೋದು, ಮುಗೀತು. ನಾನು ನಿನ್ನೆ ಅಲ್ಲಿ ಇದ್ದಿದ್ದಿಲ್ಲವೇ, ಇದ್ದಿಲ್ಲವೇ ವಾಸಂಟ್ ಐ, ಎಲ್ಲಿ, ಅಲ್ಲಿ, ದೇರ್, ಮುಗೀತು. ನಿನ್ನ ಗೆಳೆಯನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದಿಲ್ಲವೇ, ಇದ್ದಿಲ್ಲವೇ ಯಾರು? ನಿನ್ನ ಗೆಳೆಯ. ಸಿಂಗ್ಯುಲರ್ ವಾಸಂಟ್, ಸಬ್ಜೆಕ್ಟ್ ಯುವರ್ ಫ್ರೆಂಡ್, ಪ್ರಿಪೋಸಿಷನ್ ಇನ್ ಬೆಂಗಳೂರು ಎಸ್ಟರ್ಡೇ. ಬರೀ ಕನ್ನಡ ಪದಗಳಲ್ಲಿ ನಮಗೆ ವರ್ಬ್ ಮುಖ್ಯ, ನಂತರ ಸಬ್ಜೆಕ್ಟ್, ಆಬ್ಜೆಕ್ಟ್, ನಂತರದಲ್ಲಿ ಅಡ್ಜೆಕ್ಟಿವ್. ಅದೇ ಒಂದ್ ವೇಳೆ ಕ್ರಿಯೆ ಬರೆಯಲಿಲ್ಲವೇ, ಓ ನನ್ನ ವಾಕ್ಯದಲ್ಲಿ ಹಿಂಗಿದೆ, ನೀನು ಅವನಿಗೆ ಪತ್ರವನ್ನು ಬರೆಯಲಿಲ್ಲವೇ, ಆಗ ಬರೆಯಲಿಲ್ಲವೇ ಮುಗಿದೋಗಿದೆ. ಸಿಂಪಲ್ ಪಾಸ್ಟ್ ಟೆನ್ಸ್, ಡಿಡಂಟ್ ರೈಟ್ ತಲೆಯಾಗಿ ಬಂತು. ಯಾರು ಬರೆಯಲಿಲ್ಲವೇ? ನೀನು. ಓಕೆ, ಡಿಡಂಟ್ ಯು ರೈಟ್. ನಾನು ಹೇಳ್ತಾ ಇದ್ದೀನಿ ಹೆಲ್ಪಿಂಗ್ ವರ್ಬ್ ನಾಟ್ ವರ್ಬ್, ಇವೆರಡರ ಮಧ್ಯದಲ್ಲಿ ಸಬ್ಜೆಕ್ಟ್. ಅವನು ಬರೆಯಲಿಲ್ಲವೇ, ಡಿಡೆಂಟ್ ಹಿ ರೈಟ್. ಅವನು ಹೋಗಲಿಲ್ಲವೇ, ಡಿಡೆಂಟ್ ಹಿ ಗೋ. ನೀನು ನಿನ್ನೆ ಬೆಂಗಳೂರಿಗೆ ಹೋಗಲಿಲ್ಲ, ಡಿಡೆಂಟ್ ಯು ಗೋ ಟು ಬೆಂಗಳೂರು ಅಷ್ಟೇ. ಡಿಡೆಂಟ್ ರೈಟ್ ಬರೆಯಲಿಲ್ಲವೇ. ನೀವು ಕನ್ನಡದಲ್ಲಿ ಬರೆಯಲಿಲ್ಲ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಸೇಮ್ ಇದ್ರು ಕೂಡ ನನ್ನ ಕನ್ನಡ ವಾಕ್ಯದಲ್ಲಿ ಸಬ್ಜೆಕ್ಟ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಗೊತ್ತಾಗತ್ತೆ. ನೀನು ಅವನಿಗೆ ಪತ್ರವನ್ನು ಕೊಡಲಿಲ್ಲವೇ, ಕೊಡಲಿಲ್ಲವೇ ಯಾರು? ನೀನು. ಡಿಡೆಂಟ್ ಯು ರೈಟ್, ಡಿಡೆಂಟ್ ಯು ಗಿವ್. ನೋಡೋಣ, ಬರೆಯುತ್ತಿದ್ದಿಲ್ಲವೇ ಈ ಒಂದು ಶಬ್ದ ಕನ್ನಡ ವಾಕ್ಯದಲ್ಲಿ ಬಳಸಿದಾಗ ಬರೆಯುತ್ತಿದ್ದಿಲ್ಲವೇ, ಬರಿತಾ ಇದ್ದಿಲ್ಲವೇ, ಬರೆ ರೈಟ್ ಇದ್ದಿಲ್ಲವೇ ನೆಗೆಟಿವ್ ಇಂಟರಾಗೇಟಿವ್, ಬರಿತಾ ಪಾಸ್ಟ್ ಕಂಟಿನ್ಯೂಸ್ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ವಾಸ್ ಮತ್ತು ವರ್. ಯಾರು ಬರೆಯುತ್ತಿದ್ದಿಲ್ಲವೇ? ನೀನು. ವರ್ ನಾಟ್ ಶಾರ್ಟ್ ಫಾರ್ಮ್, ವರಂಟ್ ಯು ರೈಟಿಂಗ್. ಕ್ರಿಕೆಟ್ ಆಡುತ್ತಿದ್ದಿಲ್ಲವೇ, ಆಡ್ತಾ ಇದ್ದಿಲ್ಲವೇ ಯಾರು? ಅವರು, ಅವರು. ಓಕೆ, ಪ್ಲೂರಲ್ ಕಂಟಿನ್ಯೂಸ್. ಓಕೆ, ಯು ವರಂಟ್ ದೇ ಪ್ಲೇಯಿಂಗ್. ಸರಳವಾಗಿ ತೋರ್ಬೋದು. ಕನ್ನಡ ಪದಗಳ ಸೂಕ್ಷ್ಮ ನೋಡ್ತಾ 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 ತಾನೇ ಇಂಗ್ಲಿಷ್ ಪದಗಳು ಬಂದ್ಬಿಡ್ತಾವೆ. ಬರೆದಿದ್ದಿಲ್ಲವೇ, ಬರೆದು ಇದ್ದಿಲ್ಲವೇ, ಹೋಗಿದ್ದಿಲ್ಲವೇ, ಕೊಟ್ಟಿದ್ದಿಲ್ಲವೇ, ಗೆದ್ದಿದ್ದಿಲ್ಲವೇ. ಓ ಪರ್ಫೆಕ್ಟ್. ಗೆದ್ದಿದ್ದಿಲ್ಲವೇ, ಯಾರು ಗೆದ್ದಿದ್ದಿಲ್ಲವೇ? ಭಾರತ. ಸಬ್ಜೆಕ್ಟ್ ಪರ್ಫೆಕ್ಟ್. ಹ್ಯಾಡ್ ಹೆಲ್ಪಿಂಗ್ ವರ್ಬ್. ಹ್ಯಾಡಂಟ್ ಇಂಡಿಯಾ ವಾನ್ ದ ಮ್ಯಾಚ್. ಅವನು ನಿನಗೆ ಹಣವನ್ನು ಕೊಟ್ಟಿದ್ದಿಲ್ಲವೇ, ಕೊಟ್ಟು ಇದ್ದಿದ್ದಿಲ್ಲವೇ. ಪಾಸ್ಟ್ ಪರ್ಫೆಕ್ಟ್ ನೆಗೆಟಿವ್. ಯಾರು ಕೊಟ್ಟಿದ್ದಿಲ್ಲವೇ? ಅವನು. ಹ್ಯಾಡಂಟ್ ಹಿ ಗಿವನ್ ಮನಿ. ಆ ಕನ್ನಡ ಪದಗಳ ಜೊತೆ ಸ್ವಲ್ಪ ಕಸರತ್ತು ಮಾಡಬೇಕು. ಆ ಕನ್ನಡ ಮೇನ್ ವರ್ಬ್, ಹೆಲ್ಪಿಂಗ್ ವರ್ಬ್ ನಮಗೆ ಕಾಲವನ್ನು ನಿರ್ಧಾರ ಮಾಡ್ತಾರೆ. ಆ ಕಾಲಗಳಲ್ಲಿ ಹೆಲ್ಪಿಂಗ್ ವರ್ಬ್ ಜೊತೆಗೆ ನೆಗೆಟಿವ್ ಇಂಟರಾಕ್ಟಿವ್ ನಾಟ್ ಹಾಕೊಳ್ಬೇಕು. ಪಕ್ಕದಲ್ಲಿ ವರ್ಬ್, ಆ ಎರಡು ಮಧ್ಯದಲ್ಲಿ ಸಬ್ಜೆಕ್ಟ್. ಮುಗಿತು. ಕೊಟ್ಟಿದ್ದಿಲ್ಲವೇ ಯಾರು? ರವಿ. ಹ್ಯಾಡಂಟ್ ಗಿವನ್, ಎರಡರ ಮಧ್ಯೆ ಕೊಟ್ಟ ಸಬ್ಜೆಕ್ಟ್ ಹಿ. ಹ್ಯಾಡಂಟ್ ರವಿ ಗಿವನ್, ಹ್ಯಾಡಂಟ್ ಹಿ ಗಿವನ್, ಹ್ಯಾಡಂಟ್ ಯು ಗಿವನ್. ಮತ್ತೆ ಏನ್ ಕೊಟ್ಟಿದ್ರೆ? ಹಣವನ್ನು ಕೊಟ್ಟಿದ್ರೆ. ಹ್ಯಾಡಂಟ್ ಹಿ ಗಿವನ್ ಮನಿ, ಹ್ಯಾಡಂಟ್ ಹಿ ಗಿವನ್ ಬುಕ್, ಹ್ಯಾಡಂಟ್ ಹಿ ಗಿವನ್ ಲೆಟರ್, ವಾಟ್ ಎವರ್ ಯು ವಾಂಟ್ ಟು ಸೇ. ಸೊ ದಟ್ಸ್ ಆಲ್. ನಂತರ ಬರೆಯುತ್ತಲಿದ್ದಿಲ್ಲವೇ. ನೋಡೋ ಮರ, ನೀ ಅವಾಗ ಕವನ ಬರೆಯಾಕತ್ತಿದ್ದಿಲ್ಲನು ಆ ಟೈಮ್ನಾಗ? ಬರೆಯುತ್ತಲಿದ್ದಿಲ್ಲವೇ ತನಕ ಹೊರಗೆ ಬಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅವನು ಬ್ರಿಟಿಷರು 1947 ತನಕ ನಮ್ಮನ್ನ ಆಳ್ತಾ ಇದ್ದಿದ್ದಿಲ್ಲವೇ, ಆಳ್ತಾ ಇದ್ದಿದ್ದಿಲ್ಲವೇ. ಆಳು, ರೂಲ್, ತಾ ರೂಲಿಂಗ್. ಯಾರು? ಬ್ರಿಟಿಷರು. ಯಾವಾಗ? 1947 ತನಕ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹೆಲ್ಪಿಂಗ್ ವರ್ಬ್ ಹ್ಯಾಡ್ ನಾಟ್ ನೆಗೆಟಿವ್ ಇಂಟರಾಗೇಟಿವ್. ಹ್ಯಾಡಂಟ್ ರೂಲಿಂಗ್ ಮಧ್ಯದಲ್ಲಿ ಸಬ್ಜೆಕ್ಟ್. ಹ್ಯಾಡಂಟ್ ದ ಬ್ರಿಟಿಷ್
ಬೀನ್ ರೂಲಿಂಗ್. ಈ ರೀತಿ ಹತ್ತಾರು ವಾಕ್ಯಗಳನ್ನು ಮಾಡ್ಕೋಬಹುದು. ಆದ್ರಿಂದ ಈ ವಿಡಿಯೋ ಮೂಲಕ ನೀವು ಇಂಗ್ಲಿಷ್ ಓದ್ತಾ ಇರುವಾಗ ಅದು ವಾಕ್ಯದ ಮೊದಲಿಗೆ ಹೆಲ್ಪಿಂಗ್ ಆರ್ ನಾಟ್ ಇದೆ ಅಂದಮೇಲೆ ನೆಗೆಟಿವ್ ಇಂಟರಾಗೇಟಿವ್ ಅದರ ಮೇನ್ ಅವ್ರ ಜೊತೆ ತಗೊಂಡು ಕನ್ನಡ ತಗೊಳ್ತಾ ಹೋಗಬೇಕು. ಒಂದ್ ವೇಳೆ ಕನ್ನಡ ವಾಕ್ಯದಲ್ಲಿ ವರ್ಬ್ ನೆಗೆಟಿವ್ ಇಂಟರಾಗೇಟಿವ್ ಇದೆ ಅಂದಾಗ ಅದು ಪಾಸ್ಟ್ ಅನಿಸ್ತಂದ್ರೆ ಆ ಪಾಸ್ಟ್ ನಲ್ಲಿ ಸ್ಥಿತಿ ಇದೆಯೋ, ಸಿಂಪಲ್ ಇದೆಯೋ, ಕಂಟಿನ್ಯೂಸ್ ಇದೆಯೋ, ಪರ್ಫೆಕ್ಟ್ ಇದೆಯೋ ಸ್ವಲ್ಪ ವಿಚಾರ ಮಾಡಿದ್ರೆ ಹೆಲ್ಪಿಂಗ್ ಆರ್ ನಾಟ್ ಪಕ್ಕದಲ್ಲಿ ಸಬ್ಜೆಕ್ಟ್ ಮುಗೀತು, ವಾಕ್ಯ ತಾನೇ ರಚನೆ ಆಗ್ಬಿಡುತ್ತೆ. ಈ ರೀತಿ ಇದು ಅತ್ಯಂತ ಸರಳವಾದಂತ ಸುಲಭವಾದಂತ ಇಂಗ್ಲಿಷ್ ಕಲಿಲಿಕ್ಕೆ ಇರುವಂತಹ ವಿಧಾನ ಅಂತ ನನಗನ್ಸುತ್ತೆ. ಆದ್ರಿಂದ ಈ ವಿಡಿಯೋ ನಿಮಗೆ ಇಂಗ್ಲಿಷ್ ಕಲಿಲಿಕ್ಕೆ ಕನ್ನಡದ ವಾಕ್ಯಗಳನ್ನ ಇಂಗ್ಲಿಷ್ನಲ್ಲಿ ಅನುವಾದ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಅಂತ ನನ್ನ ಅನಿಸಿಕೆ. ಆದ್ರಿಂದ ಈ ಒಂದು ಹೊಸ ವಿಧಾನ, ಇದು ಹೊಸ ಅಂದ್ರೂ ನಾನು ಕಳೆದ 20 ವರ್ಷಗಳಿಂದ ವಿದ್ಯಾರ್ಥಿಗಳ ಮೇಲೆ ಈ ಪ್ರಯೋಗ ಮಾಡಿ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಿರೋದ್ರಿಂದ ಆ ಒಂದು ವಿಶ್ವಾಸದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ತಮಗೂ ಕೂಡ ಸಹಾಯ ಆಗತ್ತೆ ಅಂತ ನನ್ನ ಅನಿಸಿಕೆ. ಆದ್ರಿಂದ ನಿಮ್ಮ ಜೊತೆಗೆ ನಿಮ್ಮ ಗೆಳೆಯರು, ನಿಮ್ಮ ಸಂಬಂಧಿಕರು ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಮತ್ತು ಆದಷ್ಟು ಈ ಒಂದು ಒಳ್ಳೆ ಕನ್ನಡದ ಮೂಲಕ ಇಂಗ್ಲಿಷನ್ನ ನಿಖರವಾಗಿ ವ್ಯಾಕರಣಬದ್ಧವಾಗಿ ಆಡು ಕನ್ನಡದ ಯಾವುದೇ ವಾಕ್ಯಗಳನ್ನಾದರೂ ಗ್ರಾಂಥಿಕ ವ್ಯಾಕರಣಬದ್ಧ ಇಂಗ್ಲಿಷನ್ನು ಕಲಿಯಲೇಬೇಕು, ಕಲಿಸಲೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಹೋದಂತ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಲಿಕ್ಕೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಜೊತೆಗೆ ಇದು ಒಂದು ತರ ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಇನ್ನು ಆಫ್ಲೈನ್ ಕ್ಲಾಸ್ ಬೇಕಾದ್ರೆ ನಮ್ಮ ಡಿಸೆಂಬರ್ ನಲ್ಲಿ ಹೊಸ ಬ್ಯಾಚ್ಗಳು ಬಾಗಲಕೋಟೆಯಲ್ಲಿರುವಂತಹ ಇಂಗ್ಲಿಷ್ ಅಕಾಡೆಮಿಯಲ್ಲಿ ಪ್ರಾರಂಭ ಆಗ್ತಾ ಇದ್ವಿ. ಯಾರಿಗೆ ಆಸಕ್ತಿ ಇದೆ, ಕಲಿಯುವಂತ ಆಸಕ್ತಿ ಮತ್ತು ಛಲ ಸ್ವಲ್ಪ ತಕ್ಕ ಮಟ್ಟಿಗೆ ನಾನು ಇಲ್ಲಿ ವಿಡಿಯೋದಲ್ಲಿ ಪದೇ ಪದೇ ಹೇಳುವಂತ ವಾಕ್ಯಗಳನ್ನ ತಾವು ಬರೆದು ಇಂಗ್ಲಿಷ್ ಇದನ್ನ ಕನ್ನಡ ಇಂಗ್ಲಿಷ್ ನಲ್ಲಿ ಅದನ್ನ ಅನುವಾದ ಮಾಡ್ತಾ ಹೋದಾಗ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ನಾನು ಹೇಳಿದಾಗ ತಿಳಿಯುತ್ತೆ ಅನ್ಸುತ್ತೆ, ಅಥವಾ ಒಂದೊಂದ್ಸಲ ಏನೋ ಹೇಳ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗಬಹುದು, ಎರಡೂ ಸಾಧ್ಯತೆ ಇದೆ. ಆದ್ರೆ ಕಲಿಬೇಕು ಅನ್ನೋರು ಈ ವಿಡಿಯೋನ ಅಂತ್ಯದವರೆಗೂ ನೋಡ್ಬೇಕು. ಅಲ್ಲಿ ನಾನು ಕೊಟ್ಟಂತ ಉದಾಹರಣೆಗಳನ್ನ ಕನ್ನಡದಿಂದ ಇಂಗ್ಲಿಷ್ ಇಂದ ಕನ್ನಡ ದಯವಿಟ್ಟು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಕಷ್ಟ, ಸ್ವಲ್ಪ ಮಟ್ಟಿಗೆ ನೀವು ಇದನ್ನು ರೂಢಿ ಮಾಡುವಂತ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಈ ಪ್ರತಿಯೊಂದು ವಿಡಿಯೋದಲ್ಲಿ ಯಾವ ವಿಷಯವನ್ನು ನಾನು ನಿಖರವಾಗಿ ಹೇಳ್ತೀನೋ ಅದರಲ್ಲಿ ಬರುವಂತ ಎಲ್ಲಾ ವಾಕ್ಯಗಳನ್ನು ಬರೆಯೋ ಪ್ರಯತ್ನ ಮಾಡಿದಾಗ ಆ ವಿಡಿಯೋದಲ್ಲಿನ ಆ ವಿಷಯ ನಿಮಗೆ ಸ್ಪಷ್ಟವಾಗಿ ಮನವರಿಕೆ ಆಗಕ್ಕೆ ಸಾಧ್ಯ. ಆದ್ರಿಂದ ಬಾರಿ ಈ ವಿಡಿಯೋ ನೋಡಿಕೊಂಡು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದಂತ ಇಂಥ ವಾಕ್ಯ ರಚನೆಗಳನ್ನ ಕನ್ನಡದಲ್ಲಿ ಬರೋದು, ಇಂಗ್ಲಿಷ್ ನಲ್ಲಿ ಅನುವಾದ ಮಾಡ್ಕೊಳ್ಳಿ, ಇಂಗ್ಲಿಷ್ ನಲ್ಲಿ ಇರುವಂತವನ್ನ ಕನ್ನಡದಲ್ಲಿ ಅನುವಾದ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಲಿಕ್ಕೆ ತಾವು ಕೊಟ್ಟಂತ ಅತ್ಯಮೂಲ್ಯವಾದ ಸಮಯಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.